ಎರಡನೇ ಅಂತ ಇದಂತ ಪುಲ್ಗ ಆರ್ಟ್ ತೆಗಿನಟ ಪುಲ್ಗ 15 ದಿನ ಯಾವ ಥರ ದಿನ ಗೌರ್ಮೆಂಟ್ಗೆ ರಿಪೋರ್ಟ್ ಅಂತಿದ್ದಾರೆ ಶಿವ ಆ ಕಡೆ ಹೊರಟೆ ಎಂತ ಮೊಟ್ಟೆ ಎಷ್ಟು ಕಡೆ ಆಗಿದಾವೆ ಈಗ ಮನೆಯಲ್ಲಿ ಇದು ಮನೆ ಮೇಲೆ ತೆಗಿಬಲ್ಲ ನಾಲ್ಕು ಕಡೆ ಆಗಿದೆ ಹೆಣ್ಮಗು ಹುಳ ಇರ್ಬೋದು ಅಥವಾ ಬೇರೆ ಆಗಿರ್ಬೋದು ಬೇರೆ ಶೀಲಗಳಿರ್ಬೋದು ಹೆಚ್ಚುಗಳಿರ್ಬೋದು ಇವೆಲ್ಲ ಕೂಡ ರೈತರನ್ನ ಕೂಡ ಸಂಪರ್ಕ ಮಾಡಬೇಕು. ನಾವೊಂದು ಅಷ್ಟು ಕಡೆ ಭೇಟಿ ಮಾಡಬೇಕು ಅಂತಂದ್ರೆ ನಾವು ಉಳಿದಿದ್ದೆಲ್ಲ ನೀವೆಲ್ಲ ರಿಪೋರ್ಟ್ ಮಾಡಬೇಕು, ರೆಡಿ ಮಾಡಬೇಕು. ಎಲ್ಲ ವಿಲೇಜ್ ಅಕೌಂಟ್ ಮಳೆ ಇಲ್ಲ. ಮಾಡಿಬಿಡೋದು ಬೆಳಗ್ಗೆ ಬಂದಿದೆ. ಇದಾಗಿದೆಯಾ ಎಲ್ಲ ಕಡೆನೂ ಅದೇ ಥರ ಮಾಡಬೇಕು. ಎಲ್ಲ ಕಡೆನೂ ಕೂಡ ಎಲ್ಲ ಅವರು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೈತರನ್ನ ಕೂಡ ಹುಳ ಇರ್ಬೋದು, ಶೀಟ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಸೀಲಿಂಗ್ ಇಂಥವು ಇರ್ಬೋದು, ಎಲ್ಲ ಕೂಡ ಕರೆಕ್ಟಾಗಿ ವರದಿ ಮಾಡಿಕೊಂಡು ಒಂದು 2 ದಿನದಲ್ಲಿ ಎಲ್ಲ ರಿಪೋರ್ಟ್ ತಗೊಳ್ಳಿ. ಈ ಕಾಂಪೌಂಡ್ 4 ಎಲ್ಲ ಬುಡ ಹೊಟ್ಟೋಗಿದೆ. ಕುಮಾರಸ್ವಾಮಿ ಪಾಪ ಬಿದ್ದೋಗಿರೋದು ಬೇಡ 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 ಹೋಗ ತೋಡಕ್ಕೆ ಹೋಗ. ಇದು ಒಂದು ಫೋಟೋ, 2 ಫೋಟೋ ಎಲ್ಲಣ್ಣ ಸ್ವಲ್ಪ ಸೈಡ್ ಬಾಣ ಸರ್ ಈ ಸೈಜ್ಗೆಲ್ಲ ಕಿತ್ಬಿಡ್ಬೇಕಾಗಿ ಒಳ್ಳೆ ಮೀಡಿಯಂ ಕ್ರಾಪ್ ಸರ್. ಸರ್ ಇವತ್ತು ಎಲ್ಲ ಎಲ್ಲ ಬಿರಿಯಾನಿ ಕಂಪ್ಲೀಟ್ ಎಷ್ಟು ಕಪ್ಪರುಗಳು ಲೈನ್ಗಳು ಬಿದ್ದೋಗಿದ್ದಾವೆ, ಏನು ಕೆಲಾಮಿಟೀಸ್ ಇದ್ರಲ್ಲಿ ಅಥವಾ ಏನು ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ಏನು ಕೊಡ್ಬೋದು ಅನ್ನೋದನ್ನೆಲ್ಲ ಗೊತ್ತ ಮಾಡಿ. ಈಗೆಲ್ಲ ಎಷ್ಟು ಖರ್ಚಾಗುತ್ತೆ, ಎಷ್ಟು ನಷ್ಟ ಆಗಿದೆ ಅನ್ನೋದು ಸರಿಯಾಗಿ ವರದಿ ಮಾಡಿ. ಹೇಳ ನಾನು ಹೇಳ್ತೀನಿ, ಮನೆ ತಗೊಂಡು ಹೊತ್ಕೊಂಡು ಹೋಗಿ. ಆ ಹುಳು ಮರ ಅದು ನೋಡ್ರಿ, ಅದು ಸ್ವಲ್ಪ ಎಸ್ಟಿಮೇಟ್ ಸಾಕಷ್ಟು ವಿಪರೀತ ಗಾಳಿ, ಸ್ವಲ್ಪ ಮಟ್ಟಿಗೆ ಮಳೆ ಕೂಡ, ಗಾಳಿ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ
ಇಲ್ಲಿನ ಜನರು ಹೇಳುವಂಥ ರೀತಿ ಬಹುಶಃ 50 ವರ್ಷದ ಇತಿಹಾಸದಲ್ಲಿ ಎಲ್ಲೂ ಕೂಡ ಈ ರೀತಿ ಗಾಳಿ ಬಂದಿರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ರೈತರು ಒಂದು ರೇಷ್ಮೆ ಇಲಾಖೆಯಲ್ಲಿ ಹುಳ ಮೇಯಿಸುವಂಥ ಮನೆಗಳು ಶೀಟುಗಳೆಲ್ಲ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಮನೆಗಳು ಸಣ್ಣ ಪುಟ್ಟ ಬಡ ಮನೆಗಳೆಲ್ಲ ಕೂಡ ಶೀಟುಗಳು ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು, ದನದ ದುಡ್ಡುಗಳು ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳೆಗಳೇನಾದ್ರೂ ನಷ್ಟ ಆಗಿದೆ? ಇಲ್ಲ, ಕೆಲವು ಬೆಳೆಗಳು ದ್ರಾಕ್ಷಿ ಮತ್ತು ಸೌತೆಕಾಯಿ ಕೆಲವೆಲ್ಲ ಕೂಡ ಆಗಿದೆ. ಇವಾಗ ಎಲ್ಲ ಕಡೆ ಕೂಡ ನಾವು ಸಾಕಷ್ಟು ಕಡೆ ಕೂಡ ಭೇಟಿ ಕೊಟ್ಟಿದ್ದೀವಿ. ಆಮೇಲೆ ಜೊತೆಗೆ ಇವತ್ತು ತಹಸೀಲ್ದಾರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ PDOಗಳು ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ನಮ್ಮ ಕೃಷಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಬೆಸ್ಕಾಂ ಅವರು ಎಲ್ಲರನ್ನೂ ಕೂಡ ಕರೆಸಿ ಬೆಸ್ಕಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿ ಸಾಗಿದೆ ಅದನ್ನೆಲ್ಲ ಕೂಡ ಸಾಯಂಕಾಲ ಅಷ್ಟರಲ್ಲಿ ರೆಡಿ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಮಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವ್ರು ಎಲ್ಲೆಲ್ಲಿ ಎಷ್ಟೆಷ್ಟು ಡ್ಯಾಮೇಜಸ್ ಆಗಿದೆ ಅದನ್ನೆಲ್ಲ ವರದಿ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಈಗ ಒಂದು 2-3 ದಿನದಲ್ಲಿ ಅವರೆಲ್ಲ ವರದಿ ತಯಾರು ಮಾಡ್ತಾರೆ. ಈ ವರದಿ ತಯಾರು ಮಾಡಿ ಅದನ್ನೆಲ್ಲ ನೋಡಿ ತಕ್ಷಣ ಒಂದು ಕೆಲಾಮಿಟೀಸ್, ರಾಷ್ಟ್ರೀಯ ಒಂದು ನ್ಯಾಷನಲ್ ಕೆಲಾಮಿಟೀಸಲ್ಲಿ ಏನೇನು ತಕ್ಷಣ ಪರಿಹಾರ ಕೊಡಲಿಕ್ಕೆ ಆಗುತ್ತೆ ಅದನ್ನು ತಹಸೀಲ್ದಾರ್ ಹತ್ರ ಈಗ ಮಾತಾಡಿದ್ದೀನಿ. ಅದನ್ನು ತಕ್ಷಣ ಒಂದು 3-4 ದಿವಸದಲ್ಲಿ ಆ ವರದಿ ಬಂದ ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥದ್ದು. ಅದರ ಜೊತೆಗೆ ನಮ್ಮ ವೈಯಕ್ತಿಕ, ಯಾಕೆಂದರೆ ನನಗೆ ಈಗ ತಕ್ಷಣ ಇದು ಎಲ್ಲಿ ಎಷ್ಟಿದ್ದಾವೆ, ಏನೇನಿದೆ, ಎಲ್ಲೆಲ್ಲಾಗಿದೆ ಅನ್ನುವಂಥದ್ದು. ಅಂದರೆ ಇವತ್ತು ಇಡೀ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣ ಕೈವಾರದ ಭಾಗದಲ್ಲಿ ಆಗಿರೋದ್ರಿಂದ ಇಲ್ಲಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಈಗ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ವಿಲೇಜ್ ಅಕೌಂಟೆಂಟ್ಸು, ರೆವಿನ್ಯೂ ಇನ್ಸ್ಪೆಕ್ಟರ್ಸು ಎಲ್ಲ ಕಡೆನೂ ಹೋಗಿ ಪರಿಶೀಲನೆ ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ವರದಿ ಬಂದ ನಂತರ ಇವರು ತಕ್ಷಣ ನಮ್ಮ ಇಲಾಖೆಗಳಿಂದ ಏನು ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು, ಅದರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಎಷ್ಟೆಷ್ಟು ಕೊಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿ ಒಟ್ಟಾಗಿ ಕೊಡುವಂಥದ್ದನ್ನು, ಉಳಿಕೆ ಇರ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ತೀವಿ. ಮತ್ತು ಈಗ ಮುಂದೆ 5ನೇ ತಾರೀಕಿನಿಂದ ನಡೆಯುವಂಥ ಅಧಿವೇಶನದಲ್ಲಿ ಈ ಭಾಗದಲ್ಲಿ ಹೆಚ್ಚೆಚ್ಚು ಎಷ್ಟೆಷ್ಟು ಎಲ್ಲೆಲ್ಲಿ ಡ್ಯಾಮೇಜಸ್ ಆಗಿದೆ, ಧಕ್ಕೆ ಆಗಿದೆ, ಅವ್ರಿಗೆಲ್ಲರೂ ಕೂಡ ನಾವು ಸರ್ಕಾರದಿಂದ ಇನ್ನೊಂದಷ್ಟು ಹೆಚ್ಚು ಪರಿಹಾರವನ್ನು ಬರುವಂಥದ್ದಕ್ಕೆ ಅಲ್ಲಿ ಒತ್ತಾಯ ಮಾಡ್ತೇವೆ. ಅದೇ ಪಕ್ಷ, ಜಾತಿ, ಗೀತಿ ಅಂತ ಏನೂ ಕೂಡ ನೋಡದೆ ಪಕ್ಷಾತೀತವಾಗಿ ಎಲ್ಲೆಲ್ಲಿ ಮನೆಗಳಿಗೆ ಹೋಗಿದ್ದಾವೆ ಆ ಮನೆಗಳಿಗೆ ಹೊಸ ಮನೆಗಳು ಕೊಡುವಂಥದ್ದಕ್ಕೆ ಈಗ ಇಲ್ಲಿನ ಅಧ್ಯಕ್ಷರಿಗೆ ಮತ್ತು PDO ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಇನ್ನೊಂದು 3-4 ದಿನದಲ್ಲಿ ವರದಿಯೆಲ್ಲ ಬಂದ ನಂತರ ಮತ್ತೆ ನಾವು ಇಲ್ಲೇ ಬಂದು ಆ ಸ್ಥಳಕ್ಕೆ ಹೋಗಿ ಸರ್ಕಾರದ ಕಡೆಯಿಂದ ಬರುವಂಥದ್ದು ಮತ್ತು ನಮ್ಮ ವೈಯಕ್ತಿಕ ಒಂದು ಪರಿಹಾರವನ್ನು ಕೊಡುವಂಥದ್ದನ್ನು ಮಾಡ್ತೇವೆ.